ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ರವರ ನೇತೃತ್ವದಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ನ ನೆಲಮಂಗಲ 4ನೇ ಅದ್ಭೂರಿ ಕಾರ್ಯಕ್ರಮ ಅಂದ್ರೆ ಅದ್ಭೂರಿ ಸಮ್ಮೇಳನ ನಡೀತಾ ಇದೆ. 4ನೇ ಅದ್ಭೂರಿ ಸಮ್ಮೇಳನ ನಡೀತಿದ್ರೆ ಅದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಸಹ ಬೆಂಗಳೂರಿಗೆ ಬರಬೇಕು. ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು. ಹಾಗೆ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳನ್ನು ಒಳಗೊಂಡಂತೆ ಸ್ನೇಹಿತರನ್ನು ಕರೆತನ್ನಿ. ಏಕೆಂತ ಹೇಳಿದ್ರೆ ಅಲ್ಲಿಗೆ ಅದ್ಭುತ ವ್ಯಕ್ತಿಗಳು ಬರ್ತಾರೆ, ಅನುಭವಿ ವ್ಯಕ್ತಿಗಳು ಬರ್ತಾರೆ. ಸಮಾಜದಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಪತ್ರಕರ್ತರ ಉದ್ದೇಶಗಳೇನು, ಪತ್ರಕರ್ತರು ಏನ್ ಮಾಡಬೇಕಾಗಿತ್ತು, ಕೆಲವು ಪತ್ರಕರ್ತರು ಏನ್ ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಸಮ್ಮೇಳನದಲ್ಲಿ ಮಹಾನ್ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆ ಒಂದು ಡೀಟೇಲ್ ಅನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪರಮ ಪೂಜ್ಯ ಶ್ರೀ 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 ನಿಜಗುಣಾನಂದ ಸ್ವಾಮೀಜಿಯವರು, ನಿಶ್ಚಲ ಮಂಟಪ ಬೈಲೂರು. ಪರಮ ಪೂಜ್ಯ ಶ್ರೀ ರಾಮಾನಂದ ಮಹಾಸ್ವಾಮಿಗಳು, ಶ್ರೀ ವನಕಲ್ ಮಲ್ಲೇಶ್ವರ ದೇವಸ್ಥಾನ ಮಹಾಸ್ವಾಮಿಗಳು. ಅದೇ ರೀತಿಯಾಗಿ MN ಇದರ ಉದ್ಘಾಟನೆಯನ್ನ MN ಅನುಚೇತ್ ಆಯುಕ್ತರು, ವಾರ್ತಾ ಇಲಾಖೆ ಬೆಂಗಳೂರು, ಹಾಗೂ ಬಸವರಾಜ್ ಪ್ರಗತಿಪರ ರೈತ ಸುಲದೇವನಹಳ್ಳಿ, ಹಾಗೆ KK ಮುನಿಯಪ್ಪ ಅಂದ್ರೆ ನಮ್ಮ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು, ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಅದೇ ರೀತಿಯಾಗಿ KN ರಾಜಣ್ಣ ಮಾಜಿ ಮಂತ್ರಿಗಳು ಹಾಗೂ ಶಾಸಕರು, ಮುದುಗಿರಿ ಬಿ ಶ್ರೀರಾಮುಲು ಅವರು ಮಾಜಿ ಸಚಿವರು ಹಾಗೂ ಯುವಕರ ಕಣ್ಮಣಿ, ಡಾಕ್ಟರ್ ಚೀನಾ ರಾಮು ರಾಷ್ಟ್ರೀಯ ಅಧ್ಯಕ್ಷರು, ಅಂಬೇಡ್ಕರ್ ಪ್ರಚಾರ ಸಮಿತಿ ಬೆಂಗಳೂರು, ಅಧ್ಯಕ್ಷತೆ ಮನು ಶ್ರೀ S ಶ್ರೀನಿವಾಸ್, ಶಾಸಕರು ನೆಲಮಂಗಲ. ಸ್ಮರಣೆ ಸಂಚಿಕೆಯನ್ನ ಬಿಡುಗಡೆ ಮಾಡತಕ್ಕಂಥವ್ರು KV ಪ್ರಭಾಕರ್, ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಪಾರ ಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರು. ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ನೆರವೇರಿಸಿಕೊಡ್ತಾರೆ. ಆಶಯ ನುಡಿಗಳನ್ನ ಶ್ರೀಮಾನ್ಯ ಚೌಡೇಗೌಡ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು, ವಿಶೇಷ ಆಹ್ವಾನಿತರು ಬರ್ತಾರೆ ಅಲ್ಲಿಗೆ. ಅಂದ್ರೆ ಏನು ಅಲ್ಲಿಗೆ ಬಂದಿರ್ತಕ್ಕಂಥ ಪತ್ರಕರ್ತರಿಗೆ ಸ್ವಚ್ಛವಾಗಿ ಯಾವ ರೀತಿ ಇರಬೇಕು, ಪತ್ರಕರ್ತರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಾಸ್ತವದ ಬಗ್ಗೆ ಮಾತನಾಡಲಿಕ್ಕೆ ಹಿರೇಗೌಡರು ಸಹ ಬರ್ತಾ ಇದ್ದಾರೆ, ಜಯಪ್ರಕಾಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಅದೇ ರೀತಿಯಾಗಿ ಮುನಿಕೃಷ್ಣಪ್ಪ ಅಧ್ಯಕ್ಷರು ಬರ್ತಾ ಇದ್ದಾರೆ, BK ರವಿ ಕುಲಪತಿಗಳು ಬರ್ತಾ ಇದ್ದಾರೆ, ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಾ ಇದ್ದಾರೆ, ನಮ್ಮ ಹರಪನಹಳ್ಳಿ ಶಾಸಕರು ಲತಾ ಅವರು ಬರ್ತಾ ಇದ್ದಾರೆ, MP ಲತಾ ಅವರು ಬರ್ತಿದ್ದಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಯಾರಪ್ಪ ಅಂತ ಹೇಳಿದ್ರೆ ಕಾರವೇ ಹುಟ್ಟಾಕಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಶ್ರೀಮತಿ ರಾಧಾ ಹಿರೇಗೌಡರು ಬರ್ತಾ ಇದ್ದಾರೆ, ರವಿ ಕೃಷ್ಣ ರೆಡ್ಡಿ ಅವರು ಬರ್ತಾ ಇದ್ದಾರೆ, ನಾಗಲಾಪುರದ ಬಸವರಾಜಪ್ಪ ಅಧ್ಯಕ್ಷರು, ರೈಸ್ ಮಿಲ್ ಮಾಲೀಕರ ಸಂಘದ ಅಧ್ಯಕ್ಷರು ಬರ್ತಾ ಇದ್ದಾರೆ. ಆಮೇಲೆ ಗಂಗಾಧರ್ ಗೌಡ ವಿಮ್ಸ್ ಡೈರೆಕ್ಟರ್ ಬಳ್ಳಾರಿ, ಕುಂಡುಗೋಡು ರಾಮುಡು ಅವರು ಬರ್ತಾ ಇದ್ದಾರೆ, ಕುಂಡುಗೋಡು ರಾಮುಡು ರಾಜ್ಯ ಉಪಾಧ್ಯಕ್ಷರು, ಈ ಕರ್ಮಚಾರಿ ಅಧ್ಯಕ್ಷರು. ಆಮೇಲೆ ದಯಾನಂದ DS ಮುಖ್ಯಸ್ಥರು ಬರ್ತಿದ್ದಾರೆ, ರಾಮಚಂದ್ರ ಆನವೇರಿ ಅವರು ಬರ್ತಾ ಇದ್ದಾರೆ, ಜಯಪ್ರಕಾಶ್ ಶೆಟ್ಟಿ ಅಶ್ವವೇಗ ನ್ಯೂಸ್ ಚಾನೆಲ್ ಬೆಂಗಳೂರು, KC ಮೂರ್ತಿ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ, ಬೇಯನ್ ಲೋಕೇಶ್ K ತಿಪ್ಪೇಸ್ವಾಮಿ, ಗುಂಡು ಮೊಣಕು ಗಾದ್ಯಪ್ಪ ಮಹಾಪೌರರು, ವಾಸುದೇವ್ ನಾಯ್ಡು, ಕಳಕಪ್ಪ ಕಂಬಳಿ, ಆಮೇಲೆ ರೆಹಮಾನ್ ಬಾನು, ಸಾಹಿರಾ ಬಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಿಜಯನಗರ,
ಅವರು ಬರ್ತಾ ಇದ್ದಾರೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ರಾಜಕಾರಣಿಗಳಾಗಿರ್ತಕ್ಕಂಥ ಚಳ್ಳಕೆರೆ ಎಮ್.ಎಲ್.ಎ ರಘುಮೂರ್ತಿ ಅವರು ಸಹ ಬರ್ತಾ ಇದ್ದಾರೆ. ಆಮೇಲೆ ಶಿವಣ್ಣ ಹಾಲೇಕಲ್ ಎಮ್.ಎಲ್.ಎ ಶಾಸಕರು ಬರ್ತಾ ಇದ್ದಾರೆ. ರಾಘವೇಂದ್ರ ಇಟ್ನಾಳ್ ಕೊಪ್ಪಳ ಎಮ್.ಎಲ್.ಎ ಅವರು ಸಹ ಬರ್ತಾ ಇದ್ದಾರೆ. ಗಂಗಾಧರ್ ಮೊದಲಿಯರ್ ಆಮೇಲೆ TSR ಪುರಸ್ಕೃತ ವ್ಯಕ್ತಿ, ಆಮೇಲೆ ಮುಕುಡಪ್ಪ ಮಾಜಿ ಸದಸ್ಯರು, ಶಿವರಾಮೇಗೌಡರು ಕರಾವೆ ಅವರು ಸಹ ಬರ್ತಾ ಇದ್ದಾರೆ. ಶಶಿಧರ್ ಭಟ್ ಫೋಕಸ್ ಟಿವಿ ಸಂಸ್ಥಾಪಕ ವ್ಯವಸ್ಥಾಪಕರು ಬರ್ತಾ ಇದ್ದಾರೆ. ಕರಿಬಸವನಗೌಡ DCP ಬೆಂಗಳೂರು ಪೊಲೀಸ್ ಇಲಾಖೆಯವರು ಸಹ ಬರ್ತಾ ಇದ್ದಾರೆ. ಮಹಾದೇವ್ ಸಾವ್ಕಾರ್ ಉಬ್ರಾಣಿ ಅಧ್ಯಕ್ಷರು ಬರ್ತಾ ಇದ್ದಾರೆ. LM ನಾಗರಾಜ್ ಫ್ರೀಡಮ್ ಟಿವಿ MD ಮಾಲೀಕರು ಬರ್ತಾ ಇದ್ದಾರೆ. ಗೋಪಾಲ್ D ಜೋಗಿನ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಅವರು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಮಂಜುನಾಥ್ ಮಾಡ್ಯಾಳ್ ಸುಪ್ರೀಂ ಕೋರ್ಟ್ ವಕೀಲರ ಅವರು ದೆಹಲಿ ಅವರು ಸಹ ಬರ್ತಾ ಇದ್ದಾರೆ. BN ಜಗದೀಶ್ ಜಯ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷರು ಸಹ ಬರ್ತಾ ಇದ್ದಾರೆ. B ಗಣಪತಿ ಸಂಪಾದಕರು ಗಣಪತಿ ಟಿವಿ ಚಾನೆಲ್ ಮುಖ್ಯಸ್ಥರು ಸಹ ಬರ್ತಾ ಇದ್ದಾರೆ. ವಿಶ್ವ N CEO ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರು ಬರ್ತಾ ಇದ್ದಾರೆ. ದೊಡ್ಡಪ್ಪ JC ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಅವರು ಸಹ ಬರ್ತಾ ಇದ್ದಾರೆ. ಈ ಎಲ್ಲ ವಿಶೇಷ ಅತಿಥಿಗಳು ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ 4ನೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ 4ನೇ ಸಮ್ಮೇಳನ ಬಗ್ಗೆ ವಿಶೇಷವಾಗಿ ಅದರ ಬಗ್ಗೆ ಮಾತನಾಡಲಿಕ್ಕೆ, ಹಾಗೂ ಒಬ್ಬ ಪತ್ರಿಕೋದ್ಯಮದಲ್ಲಿ ಪತ್ರಿಕಾ ರಂಗದಲ್ಲಿ ಪತ್ರಿಕೆ ಯಾಕೆ ಬೇಕು ಅಂತ ಇನ್ನೂ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಸಹ ಈ ಯೂಟ್ಯೂಬ್ ಅಂತೆ, ಸಾಮಾಜಿಕ ಜಾಲತಾಣ ಅಂತೆ, ಈ ಅದೇನು ಹೇಳ್ತಾರಲ್ಲ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂತ ಹೇಳ್ತಾರಲ್ಲ, ಇನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಆ ಕನ್ಫ್ಯೂಷನ್ಗೆಲ್ಲ ಕ್ಲಿಯರಿಟಿ ಕೊಡಲಿಕ್ಕೆ ಈ ಒಂದು ಸಮ್ಮೇಳನದಲ್ಲಿ ಒಂದು ಅವಕಾಶವೂ ಸಹ ಇರುತ್ತೆ. ಅದರ ಬಗ್ಗೆ ವಾಸ್ತವವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನರವರು ಬರ್ತಾ ಇದ್ದಾರೆ. ನಮಗೆ ಒಂಥರ ಪೂರಕ ಅಂತ ಹೇಳಿದ್ರೆ, ಏನು ಈ ಭ್ರಷ್ಟಾಚಾರವನ್ನ ತಡೆಗಟ್ಟುವಲ್ಲಿ ಮೊದಲಿಗರು ಅನಿಸ್ಕೊಂಡಿರ್ತಕ್ಕಂಥ ಸಂತೋಷ್ ಹೆಗಡೆಯವರು ಸಹ ಬರ್ತಾ ಇದ್ದಾರೆ. ಯಾಕೆ ನಾನು ಸಂತೋಷ್ ಹೆಗಡೆ ಅವ್ರನ್ನ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಯಾರಿಗೆ ಬೇಡ ಹೇಳಿ, ಅಂತಹ ಅದ್ಭುತ ವ್ಯಕ್ತಿ. ಎಂತೆಂಥ ಪೋಸ್ಟಿಂಗಲ್ಲಿದ್ದರೂ ಸಹ 1 ರೂಪಾಯಿ ಲಂಚವನ್ನು ಮುಟ್ಟದೆ ಸರ್ಕಾರದ ಸಂಬಳದಲ್ಲಿಯೇ ಜೀವನ ನಡೆಸುತ್ತಿರುವ ನ್ಯಾಯವಾದಿಗಳು. ಅಂತಹ ಅದ್ಭುತ ವ್ಯಕ್ತಿ ನಮ್ಮ ಸಂಘಟನೆಗೆ ಕೈ ಜೋಡಿಸಿದ್ದಾರೆ, ಅಥವಾ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮಾತಿಗೆ ಕರೆ ಕೊಟ್ಟು ನಮ್ಮ ಒಂದು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆನೆ. ಅವರೆಲ್ಲರೂ ಸಹ ಇದೇ ತಿಂಗಳು 8ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ ಬರ್ತಾ ಇದ್ದಾರೆ, ನೆಲಮಂಗಲ. ಪ್ರತಿಯೊಬ್ಬರು ಬನ್ನಿ. ಯಾರಿಗಾದ್ರೂ ಮಿಸ್ ಆದರೆ ಕೆಳಗಡೆ ನಮ್ಮ ನಂಬರ್ ಹಾಕಿರ್ತೀನಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು, ಯೂಟ್ಯೂಬ್ ಪತ್ರಕರ್ತರು, ಸಾಮಾಜಿಕ ಜಾಲತಾಣ ಪತ್ರಕರ್ತರು, ಡಿಜಿಟಲ್ ಪತ್ರಕರ್ತರು, ಪ್ರಿಂಟಿಂಗ್ ಮೀಡಿಯಾ ಪತ್ರಕರ್ತರು ಎಲ್ಲರೂ ಬರಬೇಕು. ಎಲ್ಲರೂ ಬಂದು ನಿಮ್ಮಿಂದಾಗುವ ಎಲ್ಲ ಉಪಯೋಗಗಳನ್ನು, ಅವರು ಕೊಡ್ತಕ್ಕಂಥ ಪ್ರತಿಯೊಂದು ಸಂದೇಶಗಳನ್ನು ಜಗತ್ತಿಗೆ ತಿಳಿಸುವಂಥ ವ್ಯವಸ್ಥಿತವಾದ ಸಭಾಂಗಣ ಆಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಬನ್ನಿ, ತಪ್ಪದೆ ಮಿಸ್ ಮಾಡದೆ ಬನ್ನಿ. ಇದೊಂದು ಆವಿಷ್ಕಾರ. ನಮಸ್ಕಾರ.